ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We are on this Psalm chapter 91. ಕೀರ್ತನೆ 91ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. No, it is everybody's favorite psalm, I believe. ನಂಬುತ್ತಾರೆ ಇದು ಎಲ್ಲರ ಒಂದು ಪ್ರೀತಿಯ ಒಂದು ಇಷ್ಟಪಡುವಂತಹ ಒಂದು ಕೀರ್ತನೆ ಆಗಿದೆ. Knew very little before, but now we are learning in deep. ಕೆಲವು ದಿವಸಗಳ ಹಿಂದೆ ನಾವು ಮೇಲ್ಮೇಲೆಗೆ ನಾವು ಓದಿದ್ದೇವೆ, ಆದ್ರೆ ಈಗ ಆಳವಾಗಿ ನಾವು ಕಲಿಯುತ್ತಿದ್ದೇವೆ. More you learn about a words, more you love it. ನೀವು ಹೆಚ್ಚು ವಾಕ್ಯವನ್ನ ಧ್ಯಾನ ಮಾಡ್ತೀರೋ, ಅದರ ಬಗ್ಗೆ ಕಲಿತೀರೋ, ಅಷ್ಟು ನೀವು ಆ ವಾಕ್ಯವನ್ನ ಪ್ರೀತಿಸುವವರಾಗಿರ್ತೀರಿ. Nowadays we are learning that when and how the Psalms chapter 91 works and helps in our lives. ಈ ದಿನಮಾನಗಳಲ್ಲಿ ನಾವು ಈ ಕೀರ್ತನೆಯಲ್ಲಿರುವಂತಹ ವಾಕ್ಯಗಳು ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತದ್ದಾಗಿದೆ, ಬಲಪಡಿಸುವಂತದ್ದಾಗಿದೆ ಅನ್ನೋದನ್ನ ನಾವು ಕಲಿತಾ ಇದ್ದೇವೆ. Last time it was the 15th lesson that we learned from the psalm. ಇದಕ್ಕಿಂತ ಮುಂಚಿತವಾಗಿ ನಾವು ಕಲಿತಂತಹ ಒಂದು ಪಾಠವನ್ನು ನೋಡುವಾಗ 15ನೇ ಪಾಠ ಆಗಿತ್ತು. ಈ ಕೀರ್ತನೆ ಮುಖಾಂತರವಾಗಿ 15 ಪಾಠಗಳನ್ನು ನಾವು ಕಲಿತಿದ್ದೇವೆ. Remember what was the 15th lesson that we learned from the psalm? ಆ ಒಂದು ಕೀರ್ತನೆಯಿಂದ ನಾವು ಕಲಿತಂತಹ 15ನೇ ಪಾಠ ಯಾವುದಾಗಿದೆ? It is we need to pray unto God. ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವ ವಿಚಾರ. Some people they have understood like this. ಕೆಲವರು ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡರು. You don't find time to pray. ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಸಮಯವಿಲ್ಲದಂತ ಸಂದರ್ಭದಲ್ಲಿ we can read Psalms 91. ನಾವು ಕೀರ್ತನೆ 91ನ್ನು ಓದಿ ಮುಗಿಸಬಹುದು ಅನ್ನೋದನ್ನ ಅಂದುಕೊಂಡಿದ್ದಾರೆ. If you read Psalms 91, ಆದರೆ ಕೀರ್ತನೆ 91ನೇ ಅಧ್ಯಾಯವನ್ನು ನೀವು ಓದುವುದಾದರೆ it says we must pray unto God. ಅದು ಈ ರೀತಿಯಲ್ಲಿ ನಮಗೆ ಬೋಧಿಸುತ್ತದೆ, ನೀವು ಪ್ರಾರ್ಥನೆ ಮಾಡಲೇಬೇಕು ಅನ್ನೋದನ್ನು ಬೋಧಿಸುತ್ತದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. What is the next lesson that we get to learn from this psalm? ಈ ಒಂದು ಕೀರ್ತನೆ ಮುಖಾಂತರವಾಗಿ ನಮಗೆ ಸಿಗುವಂತ ಮುಂದಿನ ಪಾಠ ಯಾವುದಾಗಿದೆ? God is with you in trouble. ದೇವರು ನಮ್ಮ ಸಮಸ್ಯೆಯ ಮಧ್ಯದಲ್ಲಿ, ನಾವು ಇಕ್ಕಟ್ಟಿನ ಮಧ್ಯದಲ್ಲಿ ಆತನು ನಮ್ಮ ಜೊತೆ ಇರುವ ಆತನಾಗಿದ್ದಾನೆ. Psalms chapter 91 verse number 5. ಈ ಸಮಯದಲ್ಲಿ ಕೀರ್ತನೆ 91ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. I will be with him in trouble, I will deliver him and honor him. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. Hallelujah. The Bible says, God says, I will be with him in trouble, I will deliver him and I will honor him. ಆ ಸತ್ಯವೇದ ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಅನ್ನೋದನ್ನ ಸತ್ಯವೇದ ಹೇಳುತ್ತದೆ. Hallelujah. First time when I went to hostel, ಮೊದಲನೇ ಬಾರಿ ನಾನು ಹೊರಗಡೆ ವ್ಯಾಸಂಗ ಮಾಡುವುದಕ್ಕೋಸ್ಕರವಾಗಿ ಹಾಸ್ಟೆಲ್ಗೆ ಹೋದಂತ ಸಂದರ್ಭದಲ್ಲಿ I was very much new to this hostel life. ಈ ಹಾಸ್ಟೆಲ್ ಅಲ್ಲಿ ಜೀವಿಸುವಂತಹ ಒಂದು ಜೀವನಕ್ಕೆ ನಾನು ಬಹಳ ಹೊಸದಾಗಿರುವವಳಾಗಿದ್ದೆ. My mom, she was much worried about how I'm going to stay in hostel. ಆ ಹಾಸ್ಟೆಲ್ಗಳಲ್ಲಿ ನಾನು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸ್ತೇನೆ ಅನ್ನುವ ವಿಚಾರವಾಗಿ ನನ್ನ ತಾಯಿ ಬಹಳ ಚಿಂತಾಗ್ರಸ್ತಳಾಗಿದ್ದರು. First time I want to be put out of a comfort zone. ಅದು ಯಾವ ರೀತಿಯಲ್ಲಿ ನೋಡುವಾಗ ನಾನು ಆರಾಮಾಗಿ ಮನೆಯಲ್ಲಿದ್ದಂತ ಜೀವನದಿಂದ ಹೊರಗಡೆ ಕರೆದುಕೊಂಡು ಹೋಗಲ್ಪಡುತ್ತಾ ಇದ್ದೇನೆ. My roomie, she saw my mom. ನನ್ನ ರೂಮ್ ಅಲ್ಲಿ ಇರುವಂತಹ ಜೊತೆಯಾಗಿರುವಂತ ಒಂದು ಹುಡುಗಿ ರೂಮ್ಮೇಟ್ ನನ್ನನ್ನು ನೋಡ್ತಾ, ನನ್ನ ತಾಯಿಯನ್ನು ನೋಡುತ್ತಾಳೆ. She understood that my mom was much worried. ನನ್ನ ತಾಯಿ ಬಹಳ ಚಿಂತಾಗ್ರಸ್ತಳಾಗಿದ್ದಾಳೆ ಅನ್ನೋದನ್ನ ಆಕೆ ಅರ್ಥ ಮಾಡಿಕೊಳ್ತಾಳೆ. She said like this to my mom. ಆಕೆ ನನ್ನ ತಾಯಿಗೆ ಈ ರೀತಿಯಲ್ಲಿ ಹೇಳುತ್ತಾಳೆ, please don't worry about your daughter, I will take care of her. ಅಡಿ ನೀವೇನು ಭಯ ಪಡಬೇಡ್ರಿ, ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ಅನ್ನೋದನ್ನ ಹೇಳುತ್ತಾರೆ. ಆದರೆ ಕೊನೆಗೆ ಆ ದಿನಗಳ ಕಳೆಯುತ್ತಾ all the problems, all the trouble started by her. ಆಕೆಯ ಮುಖಾಂತರವೇ ಅನೇಕ ಸಮಸ್ಯೆಗಳು, ತೊಂದರೆಗಳು ನನಗೆ ಬಂದವು ಎಂದು ನಾವು She became the troublemaker in my life. ನನ್ನ ಜೀವನದಲ್ಲಿ ಆಕೆ ಸಮಸ್ಯೆಯನ್ನು ಉಂಟು ಮಾಡುವವಳಾಗಲು ಅನ್ನೋದನ್ನ ಗಮನಿಸಬಹುದು. Now, firstly, what do we understand from this? ಮೊದಲನೇದಾಗಿ ನಾವು ಈ ಕಲಿಯುವಂತ ವಿಚಾರ, the one and only who comes to
save us in our trouble is Lord Jesus Christ. ನಮ್ಮನ್ನ ಸಮಸ್ಯೆಯಿಂದ ಬಿಡುಗಡೆ ಮಾಡುವುದಕ್ಕೆ ಬರುವುದು ಒಬ್ಬನಾಗಿ ಆತನ ಯೇಸು ಕ್ರಿಸ್ತನಾಗಿದ್ದಾನೆ. Are you trusting that your friend? ನಿಮ್ಮ ಆ ಒಂದು ಸ್ನೇಹಿತರನ್ನು ನೀವು ನಂಬಿ ಕೂತಿದ್ದೀರಾ? Don't trust them. ಯಾವುದೇ ಕಾರಣಕ್ಕೂ ಅವರನ್ನ ನಂಬಬೇಡಿರಿ. If you trust your friend, ಒಂದು ವೇಳೆ ನಿಮ್ಮ ಸ್ನೇಹಿತರನ್ನ ನೀವು ನಂಬುವುದಾದರೆ, trust that friend more and more, ಆ ಒಂದು ಸ್ನೇಹಿತರನ್ನು ನೀವು ಹೆಚ್ಚಾಗಿ ನಂಬುವುದಾದರೆ, he turns out to be the biggest trouble in your life. ನಿಮ್ಮ ಜೀವಿತದಲ್ಲಿ ಆತನು ದೊಡ್ಡ ಒಂದು ಸಮಸ್ಯೆಯಾಗಿ ಮಾರ್ಪಡುತ್ತಾನೆ. You need to keep faith and trust only upon Lord Jesus Christ. ಯೇಸು ಕ್ರಿಸ್ತನ ಮೇಲೆ ಮಾತ್ರವೇ ನೀವು ನಂಬಿಕೆಯನ್ನು ಭರವಸೆಯನ್ನು ಇಡಬೇಕಾಗಿದೆ. These people in this world, they just give their only lip service. ಈ ಲೋಕದಲ್ಲಿರುವಂತಹ ಜನರು ಕೇವಲ ತುಟಿಗಳಿಂದ ನಾಲಿಗೆಗಳಿಂದ ಮಾತ್ರ ಮಾತನಾಡುತ್ತಾರೆ. Don't see them when real trouble comes. ಅವರು ಯಾವಾಗ ನಿಮಗೆ ಕಷ್ಟಗಳು ಬರ್ತಾವ ಅವರನ್ನು ನೀವು ಆವಾಗ ನೋಡೋದಿಲ್ಲ. Secondly, ಎರಡನೇದಾಗಿ ನೋಡುವಾಗ we must realize ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. there will be time when God will not immediately deliver us from the troubles. ಕೆಲವು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ಆ ತಕ್ಷಣವೇ ಕೂಡಲೇ ದೇವರು ನಮ್ಮನ್ನ ಅಲ್ಲಿ ಬಿಡುಗಡೆಗೊಳಿಸುವುದಿಲ್ಲ. Sometimes ಕೆಲವು ಬಾರಿ ನೋಡುವಾಗ God will let us to be in the trouble so that we can learn important lessons for our life. ದೇವರು ಆ ಒಂದು ಸಮಸ್ಯೆಗಳಲ್ಲಿ ನಾವು ಇರುವಂತೆ ಮಾಡುತ್ತಾರೆ. ಯಾಕೆ ಎಂದು ನೋಡುವಾಗ ಅನೇಕ ಜೀವನದ ಪಾಠಗಳನ್ನ ನಾವು ಕಲಿಯುವುದಕ್ಕೋಸ್ಕರವಾಗಿ. Hallelujah. Thirdly, ಮೂರನೇದಾಗಿ ನೋಡುವಾಗ why God allows troubles in our lives. ಯಾಕೆ ನಮ್ಮ ಜೀವಿತದಲ್ಲಿ ದೇವರು ಕಷ್ಟಗಳಿಗೆ ನಮ್ಮನ್ನ ಒಳಪಡಿಸುತ್ತಾನೆ. Number one, ಮೊದಲನೇದಾಗಿ ನೋಡುವಾಗ God allows suffering so that we can develop godly character. ದೇವರು ನಮ್ಮನ್ನ ಬಾಧೆಯಲ್ಲಿ ಕಷ್ಟಗಳಿಗೆ ನಾವು ಒಳಪಡಿಸ್ತಾನೆ. ಯಾಕೆಂದು ನೋಡುವಾಗ ದೇವರ ಸಾರೂಪ್ಯ, ದೇವರ ಸ್ವಭಾವವನ್ನ ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. Not you become a rich man, ನೀವು ಐಶ್ವರ್ಯವಂತರಾಗಬೇಕು ಅನ್ನೋದನ್ನ ಆತನು ಮಾಡುತ್ತಿಲ್ಲ. not you become a famous guy, ನೀವು ಪ್ರಸಿದ್ಧ ವ್ಯಕ್ತಿ ಆಗಬೇಕೆಂದು ಆತನು ಆಗಲು ಬಯಸುವುದಿಲ್ಲ. but the Bible says so that you can develop godly character. ಆತನು ನಿಮ್ಮನ್ನ ಈ ಕಷ್ಟಗಳಿಗೆ ಒಳಪಡಿಸಿ ಏನನ್ನು ಮಾಡಲು ಬಯಸುತ್ತಾನೆ ಎಂದು ನೋಡುವಾಗ ಆತನ ಸಾರೂಪ್ಯ, ಆತನ ಸ್ವಭಾವ ನಿಮ್ಮಲ್ಲಿ ಬರುವುದಕ್ಕೋಸ್ಕರವಾಗಿ ಆತನು ನಿಮ್ಮನ್ನು ಒಳಪಡಿಸುತ್ತಾನೆ. Hallelujah. Number two, ಎರಡನೇದಾಗಿ ನೋಡುವಾಗ God is more concerned about building your character. ದೇವರು ನಿಮ್ಮ ಒಂದು ವ್ಯಕ್ತಿತ್ವವನ್ನ ಬೆಳೆಸುವುದು ಮತ್ತು ಕಟ್ಟುವುದರಲ್ಲಿ ಬಹಳ ಗಮನ ಹರಿಸುವ More ಆತನಾಗಿದ್ದಾನೆ. than making you comfortable, He wants to build your character. ನಿಮ್ಮನ್ನ ಆರಾಮಾಗಿ ಇರಿಸುವುದಕ್ಕಿಂತ ಹೆಚ್ಚಾಗಿ ಆತನು ನಿಮ್ಮ ವ್ಯಕ್ತಿತ್ವವನ್ನ ಕಟ್ಟುವ ಆತನಾಗಿದ್ದಾನೆ. You should know I'm the only daughter. ಸಭೆಯಲ್ಲಿ ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳಾಗಿದ್ದೇನೆ. I am disciplined, but at the same time I was pampered. ನಾನು ಶಿಸ್ತಿಗೆ ಒಳಪಟ್ಟಿದ್ದೆ. ಅದೇ ರೀತಿಯಲ್ಲಿ ನನ್ನ ತಂದೆ ತಾಯಿಯ ಮುದ್ದು ಕೂಡ ಅವರು ನಮ್ಮನ್ನ ಮುದ್ದಾಡಿದ್ದಾರೆ. I was much in the comfort zone. ನಾನು ಬಹಳ ಆರಾಮಾಗಿದ್ದಂತಹ ಒಂದು ಮಗಳಾಗಿದ್ದೇನೆ. To tell you this, ಈ ಒಂದು ಮಾತನ್ನ see, when a ಹೇಳೋದಕ್ಕೋಸ್ಕರ person is being more comforted, ಒಬ್ಬ ವ್ಯಕ್ತಿ ಯಾವಾಗ ಬಹಳ ಆರಾಮಾಗಿರುತ್ತಾನೋ day by day he becomes baby. He cannot grow in his life. ದಿನದಿಂದ ದಿನಕ್ಕೆ ಆತನು ಮಗುವಾಗಿಯೇ ಇರುತ್ತಾನೆ. ಆತನು ಬೆಳೆಯುವುದಕ್ಕೆ ಆಗುವುದಿಲ್ಲ. Do you agree with me? ನೀವು ಇದನ್ನ ನಂಬುತ್ತೀರಾ, ಸಮರ್ಥಿಸುತ್ತೀರಾ? When a baby or when a person is more comforted, ಒಬ್ಬ ವ್ಯಕ್ತಿ ಹೆಚ್ಚಾಗಿ ಆರಾಮಾದ ಸ್ಥಳದಲ್ಲಿ ಇರುವಂತ ಸಂದರ್ಭದಲ್ಲಿ whatever the person asks, whenever it is given to him, ಯಾವಾಗ ಆ ವ್ಯಕ್ತಿ ಏನನ್ನ ಕೇಳ್ತಾನೋ ಅದು ಅವಾಗ ಅದರಿಗೆ ಕೊಡಲ್ಪಡುತ್ತದೋ that person becomes baby and he becomes lazy. ಆ ವ್ಯಕ್ತಿ ಮಗುವಾಗಿ ಶಿಶುವಾಗಿ ಮಾರ್ಪಡುತ್ತಾನೆ ಮತ್ತು ಒಂದು ಸೋಂಬೇರಿಯಾಗಿ ಮಾರ್ಪಡುತ್ತಾನೆ. He cannot grow in his life. ಆತನು ತನ್ನ ಜೀವಿತದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. I believe God has a plan. He had a plan for my life. ನಾನು ನಂಬುತ್ತೇನೆ, ದೇವರು ನನ್ನ ಒಂದು ಮೇಲೆ ಒಂದು ಯೋಜನೆ ಇಟ್ಟಿದ್ದನು. That is why he must be. I was disciplined. That was why I was taken out of my comfort zone. ಅದಕ್ಕೋಸ್ಕರವಾಗಿ ನಾನು ಶಿಸ್ತಿಗೊಳಪಡುವಂತೆ ದೇವರು ನನ್ನನ್ನ ಆರಾಮಾಗಿರುವಂತ ಪರಿಸ್ಥಿತಿಯಿಂದ ಹೊರಗಡೆ ತೆಗೆದುಕೊಂಡು ಹೋದನು. So that I can become a vessel in the hands of God. ದೇವರ ಕೈಯಲ್ಲಿರುವಂತ ಪಾತ್ರೆಯಾಗಿ ಮಾರ್ಪಡುವುದಕ್ಕೋಸ್ಕರ ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೆಯಿತು. Praise the Lord. Hallelujah. Remember this. ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ. Suffering makes us the vessel of God. ಬಾಧೆಯು, ಕಷ್ಟವು ಎಲ್ಲವೂ ಕೂಡ ನಾವು ದೇವರ ಕೈಯಲ್ಲಿರುವಂತ ಒಂದು ಒಳ್ಳೆ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡುತ್ತದೆ. Comfortable life makes a man useless to everyone. ಆ ಒಂದು ಆರಾಮಾಗಿರುವಂತ ಜೀವಿತವನ್ನ ನಡೆಸುವುದು ಆ ವ್ಯಕ್ತಿಯನ್ನ ಎಲ್ಲರಿಗೂ ಕೂಡ ನಿಷ್ಪ್ರಯೋಜಕ ವ್ಯಕ್ತಿ
ವ್ಯಕ್ತಿಯನ್ನಾಗಿ ಮಾಡುತ್ತದೆ. Are you understanding ಇದನ್ನ this? ಅರ್ಥ ಮಾಡ್ಕೊಳ್ತಿದ್ದೀರಾ? When you suffer, ನೀವು ಯಾವಾಗ ಬಾಧೆಗಳ you ಪಡ್ತೀರೋ become a beautiful vessel. ನೀವೊಂದು ಬಹಳ ಸುಂದರವಾದ ಪಾತ್ರೆಯಾಗಿ ಮಾರ್ಪಡುತ್ತೀರಿ. Useful for the kingdom of God. ದೇವರ ರಾಜ್ಯಕ್ಕೆ ನೀವು ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿರುತ್ತೀರಿ. A vessel useful for all the people. ಅದೇ ರೀತಿಯಲ್ಲಿ ನಿಮ್ಮ ಸುತ್ತಲಿರುವಂತ ಜನರಿಗೂ ಕೂಡ ಉಪಯೋಗಿಸಲ್ಪಡುವಂತ If ಪಾತ್ರೆಯಾಗಿರುತ್ತೀರಿ. you want to be in the comfort zone, ನೀವು ಆರಾಮಾಗಿರುವಂತ ಪರಿಸ್ಥಿತಿಯಲ್ಲಿ ಇರಬೇಕು ನೀವು you ಬಯಸುವುದಾದ್ರೆ become an useless vessel. ಆ ಸಂದರ್ಭದಲ್ಲಿ ನೀವು ಆ ನಿಷ್ಪ್ರಯೋಜಕವಾದ ಒಂದು ಪಾತ್ರೆಯಾಗಿರುತ್ತೀರಿ. Have you seen the most comforted people? ನೀವು ಯಾರಾದ್ರೂ ಈ ಆರಾಮಾಗಿರುವಂತ ವ್ಯಕ್ತಿಗಳನ್ನು ಯಾರನ್ನಾದ್ರೂ ನೋಡಿದ್ದೀರಾ? They don't help others. ಅವರು ಇನ್ನೊಬ್ಬರಿಗೆ ಸಹಾಯ ಮಾಡೋದಿಲ್ಲ. They don't understand others. ಅವರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. They don't humble themselves. ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವುದಿಲ್ಲ. They become more selfish. ಅವರು ಬಹಳ ಸ್ವಾರ್ಥತನದಿಂದ But ಜೀವಿಸುತ್ತಾರೆ. have you seen the suffered people? ಆದರೆ ನೀವು ಬಾಧೆ ಪಟ್ಟಂತ ವ್ಯಕ್ತಿಗಳನ್ನು ನೋಡುತ್ತೀರಾ? They help others. ಅವರು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾರೆ. They understand others. ಅವರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. They are very humble. ಅವರು ಬಹಳ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೆ. They are not selfish. ಅವರು ಸ್ವಾರ್ಥಿಗಳಾಗಿರುವುದಿಲ್ಲ. That is why trouble, suffering is very important in our life. ಅದಕ್ಕೋಸ್ಕರವಾಗಿ ಬಾಧೆ ಕಷ್ಟಗಳು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಪ್ರಾಮುಖ್ಯವುಳ್ಳದ್ದಾಗಿದ್ದಾವೆ. Hallelujah. Hallelujah. The comforted people, ಈ ಆರಾಮಾಗಿರುವಂತ ವ್ಯಕ್ತಿಗಳು there is only a lip service. ಅವರು ಕೇವಲ ತುಟಿಗಳಿಂದ ಮಾತನಾಡುತ್ತಾರೆ But ಅಷ್ಟೇ. if you look at a suffered person, ನೀವು ಬಾಧೆ ಪಡುವಂತ ವ್ಯಕ್ತಿಗಳನ್ನು ನೋಡುವುದಾದ್ರೆ when you share your problems, ನಿಮ್ಮ ಒಂದು ಸಮಸ್ಯೆಗಳನ್ನು ಅವರಿಗೆ ಹಂಚಿಕೊಂಡ ಕೂಡಲೇ when you are running with troubles, ನೀವು ಒಂದು ಸಮಸ್ಯೆಯಿಂದ ಓಡಿ ಹೋಗುವಂತ ಸಂದರ್ಭದಲ್ಲಿ the suffered person also runs with you. ಆ ಬಾಧೆ ಪಡುವಂತ ವ್ಯಕ್ತಿ ನಿನ್ನ ಜೊತೆ ಓಡಿ ಹೋಗ್ತಾನೆ, ನಿನ್ನ ಜೊತೆ ಬರುತ್ತಾನೆ. That is our Lord Jesus Christ. ಆದರೂ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. The Bible says he suffered every kind of suffering. ಸತ್ಯವೇದ ಹೇಳ್ತದೆ ಆತನು ಎಲ್ಲಾ ರೀತಿಯ ಬಾಧೆಗಳನ್ನ ಯೇಸು ಕ್ರಿಸ್ತನು ಅನುಭವಿಸಿದನೆಂಬುದನ್ನು He ಬರೆಯಲ್ಪಟ್ಟಿದೆ. is tempted in every way in his life. ಆತನ ಜೀವನದಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಆತನ ಶೋಧಿಸಲ್ಪಟ್ಟನೆಂದು ನಾವು ನೋಡ್ತಾ That ಇದ್ದೇವೆ. is why he comes with us in our troubles. ಅದಕ್ಕೋಸ್ಕರವಾಗಿ ಆತನು ನಾವು ಕಷ್ಟಪಡುವಾಗ ಆತನು ನಮ್ಮ ಬಳಿಯಲ್ಲಿ ಇಳಿದು ಬರ್ತಾನೆ. If you are running, he runs with you. ಒಂದು ವೇಳೆ ನೀವು ಓಡುತ್ತಿರುವುದಾದ್ರೆ ಆತನು ನಿಮ್ಮ ಜೊತೆ ಓಡುತ್ತಾನೆ. If you are walking, he walks with you. ಒಂದು ವೇಳೆ ನೀವು ನಡೆಯುತ್ತಿರುವುದಾದ್ರೆ ಆತನು ನಿಮ್ಮ ಜೊತೆ ನಡೆದಾಡುತ್ತಾನೆ. He will deliver us. ಆತನು ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. Hallelujah. Hallelujah. So God is like this. ದೇವರು ಈ ರೀತಿಯಲ್ಲಿದ್ದಾನೆ. When you are in trouble, ನೀವು ಯಾವಾಗ ಕಷ್ಟದಲ್ಲಿರುತ್ತೀರೋ God is never far away from you. ದೇವರು ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಕೂಡುವವನಲ್ಲ. He comes to deliver you. ಆತನು ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ ಬರುತ್ತಾನೆ. Praise the Lord. Hallelujah. But you remember what Jesus said to Simon Peter? ಯೇಸು ಕ್ರಿಸ್ತನು ಸಿಮೋನ ಪಿತ್ರನಿಗೆ ಹೇಳಿದಂತ ಮಾತುಗಳು ನಿಮಗೆ ನೆನಪಿದೆಯಾ? Simon, Simon, ಸಿಮೋನನೇ ಸಿಮೋನನೇ, the devil has taken permission to swift you. ನಿನ್ನನ್ನ ಗೋಧಿಯಂತೆ ಹೊರೆಯೋದಕ್ಕೋಸ್ಕರವಾಗಿ ಸೈತಾನನು ನನ್ನ ಬಳಿ ಅಧಿಕಾರವನ್ನು ಕೇಳಿಕೊಂಡನು. Meaning you must have to suffer. ಅದರ ಅರ್ಥ ಏನಂದ್ರೆ ನೀನು ಈ ಒಂದು ಬಾಧೆಯಲ್ಲಿ ಹಾದು ಹೋಗಬೇಕಾಗಿದೆ. Jesus says, I have permitted him. ಯೇಸು ಕ್ರಿಸ್ತನಿಗೆ ಆ ಅಧಿಕಾರವನ್ನು ಅಪ್ಪಣೆಯನ್ನು ನಾನು ಕೊಟ್ಟಿದ್ದೇನೆ ಅನ್ನೋದನ್ನ ಯೇಸು ಹೇಳುತ್ತಾರೆ. And then Jesus says, ತದನಂತರ ಯೇಸು ಕ್ರಿಸ್ತನು ಒಂದನ್ನು ಹೇಳುತ್ತಿದ್ದಾರೆ, when you have turned from that suffering, strengthen your brothers. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು. Hallelujah. Suffering can make you help others. ಅದರ ಅರ್ಥ ಏನಂದ್ರೆ ನಾವು ಬಾಧೆ ಪಡುವುದು, ಕಷ್ಟಗಳನ್ನು ಅನುಭವಿಸುವುದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತೆ ನಮ್ಮನ್ನು ನಿಲ್ಲಿಸುತ್ತದೆ. Hallelujah. Don't worry, God is with us in our troubles. ಯಾವುದೇ ರೀತಿಯ ಚಿಂತೆ ಮಾಡಬೇಡ್ರಿ, ದೇವರು ನಮ್ಮ ಜೊತೆ ಇದ್ದಾನೆ. Hallelujah. So Psalm chapter 91 ಕೀರ್ತನೆ 91ನೇ ಅಧ್ಯಾಯ says, God is with you in your troubles. ದೇವರು ನಮ್ಮ ಕಷ್ಟಗಳ ಮಧ್ಯದಲ್ಲಿ ನಮ್ಮ ಜೊತೆ ಇದ್ದಾನೆ. So from today onwards, if you find someone in trouble, ಇವತ್ತಿನ ದಿವಸದಿಂದ ಯಾರಾದ್ರೂ ಕಷ್ಟದಲ್ಲಿ ನೀವು ಯಾರನ್ನಾದ್ರೂ ನೋಡುವುದಾದ್ರೆ help them, ಅವರಿಗೆ ಸಹಾಯ ಮಾಡ್ರಿ, strengthen them, ಅವರನ್ನ ಬಲಪಡಿಸ್ರಿ, pray for them. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Don't give ಸ್ತೋತ್ರ. them just a lip service, ಕೇವಲ ಬಾಯಿಯಿಂದ ಸಮಾಧಾನ ಮಾತುಗಳನ್ನು ಮಾತ್ರ ಕೊಡಬೇಡ್ರಿ. but become the real one, a real helper. ಆ ನಿಜವಾದ ಸತ್ಯವಾದ ಸಹಾಯಕರಾಗಿ ನಿಲ್ಲಿರಿ. Amen. Hallelujah. God bless everyone. I want to Psalm chapter 91 verse number 15. ದೇವರ ಕೀರ್ತನೆ 91ನೇ ಅಧ್ಯಾಯ 15ನೇ ವಚನ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.